ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆಯ ಶುರುವಿನಲ್ಲಿ ವಿದ್ಯೆಯವರು ಸ್ಕ್ವಾಡ್ಗೆ ಹೇಳ್ತಾರೆ, ಇಲ್ಲಿವರೆಗೂ ನಾನು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿದ್ದೀನಿ ಮೇಡಮ್. ಅಷ್ಟರಲ್ಲಿ ಸರ್ ಅಲ್ಲಿಗೆ ಬಂದು ಏನಾಯ್ತು ಮೇಡಮ್ ಅಂತ ಕೇಳಿದಾಗ ಸ್ಕ್ವಾಡ್ ಹೇಳ್ತಾರೆ, ಕಾಪಿ ಹೊಡೆದು ಸಿಕ್ಕಾಕೊಂಡಿದ್ದಾರೆ. ವಿದ್ಯೆಯವರು ಹೇಳ್ತಾರೆ, ಮೇಡಮ್ ಅಂತ ಕೆಲಸ ನಾನು ಮಾಡೋದಿಲ್ಲ ಮೇಡಮ್. ನೋಡು, ಈ ಥರ ಕಣ್ಣೀರಿಗೆಲ್ಲ ನಾನು ಬಗ್ಗೋದಿಲ್ಲ. ಕಣ್ಣಾರ ನೋಡಿದ್ದನ್ನ ನೀನು ಸುಳ್ಳು ಅಂತ ಹೇಳಕ್ ಬರಬೇಡ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಸ್ಕ್ವಾಡ್ ಹೇಳ್ತಾ ಇರಬೇಕಾದ್ರೆ ಭದ್ರಾ ಅಜ್ಜಿ ಅಲ್ಲಿಗೆ ಬಂದು ಅಡ್ಡ ಆಗಿ ನಿಂತ್ಕೊತಾರೆ. ಯಾರಮ್ಮ ನೀವು, ನಮ್ಮ ದಾರಿಗೆ ಯಾಕೆ ಅಡ್ಡವಾಗಿ ನಿಂತಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು ಅಂತ ಸ್ಕ್ವಾಡ್ ಹೇಳ್ತಾರೆ. ನಾನು ಇವಳು ಅಮ್ಮಮ್ಮ, ಇವಳು ನನ್ನ ಮೊಮ್ಮಗಳು, ಇವನಿರೋದು ನನ್ನ ಮೊಮ್ಮಗ, ಇವಳು ಗಂಡ ಅಂತ ಭದ್ರಾ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ನಮ್ಮನ್ನು ಭಯಪಡಿಸ್ತಾ ಇದ್ದೀರಾ ಅಂತ ಸ್ಕ್ವಾಡ್ ಕೇಳ್ತಾರೆ. ನಾವ್ಯಾಕೆ ನಿಮ್ಮನ್ನು ಭಯಪಡಿಸೋಣ ಮೇಡಮ್, ಇವಳನ್ನ ಪರೀಕ್ಷೆ ಬರೆಯದಂಗೆ ಯಾಕೆ ತಡಿತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ಭದ್ರವ್ರು ಹೇಳ್ತಾರೆ. ರೀ, ಕಾಪಿ ಚೀಟಿ ಇಟ್ಕೊಂಡು ಎಕ್ಸಾಮ್ ಬರಿತಾ ಇದ್ರೆ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕಾ? ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಅಷ್ಟಕ್ಕೂ ಇದನ್ನೆಲ್ಲ ಕೇಳಕ್ಕೆ ನೀವ್ಯಾರು ಅಂತ ಸ್ಕ್ವಾಡ್ ಹೇಳ್ತಾರೆ. ಏನೇ ನನ್ನ ಯಾರು ಅಂತ ಕೇಳ್ತಾ ಇದೀಯಾ? ನಾನು ಯಾರು ಗೊತ್ತೇ ಅಂತ ಕೇಳುವಾಗ ಸ್ಕ್ವಾಡ್ ಕೇಳ್ತಾರೆ, ಯಾರು ಅಂತ. ನಾನು ಈ ತಾಲೂಕಿನ MLA ಅಂತ ಹೇಳ್ತಾ ಇರಬೇಕಾದ್ರೆ ಭದ್ರವ್ರು ಹೇಳ್ತಾರೆ, ಅಮ್ಮಮ್ಮ ಅಪ್ಪನ ಹೆಸರು ಮಾತ್ರ ಎತ್ತಬೇಡ, ಇದರಿಂದ ದೊಡ್ಡ ಸುದ್ದಿ ಆಯ್ತದೆ. ಹೌದಲ್ವೇ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ನಾನು ಭಾಗೀರಥಿ, ಕೆಂಪೇಗೌಡರು ಹೆಂಡ್ರು. ಕೆಂಪೇಗೌಡರು ಯಾರು ಅಂತ ಸ್ಕ್ವಾಡ್ ಕೇಳಿದಾಗ ಭದ್ರವ್ರು ನಗ್ತಾ ಹೇಳ್ತಾರೆ, ಕೆಂಪೇಗೌಡರು ಅಂದ್ರೆ ನ್ಯಾಯ, ನೀತಿ, ಸತ್ಯ, ಧರ್ಮಕ್ಕೆ ಇಡೀ ತಾಲೂಕಲ್ಲೇ ಹೆಸರು ಮಾಡಿರೋರು. ಅಂಥವ್ರ ಮನೆ ಒಳಗೆ ಕಾಪಿ ಹೊಡೆದವ್ರೆ, ಸಾಧ್ಯವೇ ಇಲ್ಲ ಅಂತ ಭದ್ರವ್ರು ಹೇಳ್ತಾರೆ. ಶಬ್ಬಾಸ್ಲೆ ಮೊಮ್ಮಗನೆ, ಸರಿಯಾಗಿ ಹೇಳಿದೆ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ನೋಡಿ, ಅವಳು ಕಾಳತ್ರ ಬಿದ್ದಿರೋ ಕಾಪಿ ಚೀಟಿನ ನಾನೇ ಎತ್ಕೊಂಡಿದ್ದೀನಿ. ಇದಕ್ಕಿಂತ ಸಾಕ್ಷಿ ನಿಮ್ಗೇನು ಬೇಕು ಅಂತ ಸ್ಕ್ವಾಡ್ ಕೇಳ್ತಾರೆ. ರೀ ಮೇಡಮರೇ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡುವಂತ ಮಕ್ಕಳಿಗೆ ಪಾಠ ಹೇಳೋ ಗುರುಗಳಾಗಿ ಈಗ ಸಾಕ್ಷಿ ಸಿಕ್ಕದೆ ಅಂತ ಆತರ ಪಟ್ರೆ ಹೆಂಗೆ ಹೇಳಿ ಅಂತ ಅಜ್ಜಿ ಹೇಳ್ತಾರೆ. ನೀವು ಹೇಳೋ ಪಾಠಕ್ಕೆ ಏನು ಅರ್ಥ ಇದ್ದಿತ್ತು ಅಂತೀನಿ. ನೋಡಿ, ನೀವು ಹೇಳ್ದಂಗೆ ಆ ಚೀಟಿ ಎಲ್ಲ ಅವಳ ಕಾಲತ್ರನೇ ಸಿಕ್ಕಿರ್ಬೋದು. ಅಂದು ಮಾತ್ರಕ್ಕೆ ಅವಳೇ ತಂದ್ಲು ಅಂತ ನೀವು ಹೆಂಗೆ ತೀರ್ಮಾನ ಮಾಡಿಬಿಟ್ರಿ? ಹೇಳಿ ಮತ್ತು ನೋಡೋಣ ಅಂತ ಅಜ್ಜಿ ಹೇಳಿದಾಗ, ಆಯಿತು ಮೇಡಮರೇ, ನಿಮ್ಮ ಮಾತಿಗೆ ಬರ್ತೀವಿ. ಅವಳೇನಾದರೂ ಕಾಪಿ ಚೀಟಿ ಇಟ್ಕೊಂಡು ಬರಿಬೇಕಾದ್ರೆ ನೀವು ಹಿಡ್ಕೊಂಡ್ರಾ ಅಂತ ಭದ್ರವ್ರು ಕೇಳಿದಾಗ ಸ್ಕ್ವಾಡ್ ಕೇಳ್ತಾರೆ, ಇಲ್ಲ ಅಂತ. ಮತ್ತೆ ಆ ಚೀಟಿ ಎಲ್ಲ ಇವಳದೆ ಅಂತ ಹೆಂಗೆ ನಿರ್ಧಾರ ಮಾಡಿದ್ರಿ? ಅಂದ ಮ್ಯಾಕೆ ಅವಳ ಭವಿಷ್ಯದ ಮೇಲೆ ಯಾಕೆ ಹೊಡಿತೀರಾ ಅಂತ ಅಜ್ಜಿ ಕೇಳ್ತಾರೆ. ನೋಡಿ ಅಮ್ಮ, ಈ ಚೀಟಿ ಅವಳ ಕಾಲ ಹತ್ರನೇ ಬಿದ್ದಿರ್ಬೇಕಾದ್ರೆ ಅದನ್ನು ಅವಳು ತಂದಿಲ್ಲ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಸ್ಕ್ವಾಡ್ಗೆ ಹೇಳ್ತಾರೆ. ನಿಮ್ಮ ಮಾತು ಸತ್ಯವೇ, ಈಗ ಆ ಚೀಟಿ ನಾನು ತಂದಿಲ್ಲ ಅಂತ ಅವಳು ಸಾಕ್ಷಿ ಕೊಡೋಕ್ಕಾಗಕ್ಕಿಲ್ಲ, ಹಂಗೆ ಇವಳು ತಂದಿದ್ದಾಳೆ ಅಂತ ನೀವು ಸಾಕ್ಷಿ ತೋರ್ಸೋಕ್ಕೆ ಆಗಕ್ಕಿಲ್ಲ. ಹಾಗಂತ ಭದ್ರಾ ಅಜ್ಜಿ ಹೇಳಿದಾಗ ಸ್ಕ್ವಾಡ್ ಹೇಳ್ತಾರೆ, ನೋಡಿ, ಪ್ರತಿಯೊಂದಕ್ಕೂ ಸಾಕ್ಷಿ ಹುಡ್ಕೋಕ್ಕಾಗಲ್ಲ. ಹಂಗಂದ್ಬಿಟ್ರೆ ಈ ಮಗಿ ಜೀವನ ಏನಾಗಬೇಕು ಅಂತೀನಿ. ಮತ್ತೆ ನಾವು ಈ ಕೆಲಸ ಮಾಡೋದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಸಾಧ್ಯ ಅಂತ ಸ್ಕ್ವಾಡ್ ಕೇಳ್ತಾರೆ. ಆಗ ಭದ್ರಾ ಅಜ್ಜಿ ಯೋಚನೆ ಮಾಡಿಬಿಟ್ಟು ಹೇಳ್ತಾರೆ, ಹಾಂ, ಪರೀಕ್ಷೆ ಮಾಡಿ. ಇವತ್ತು ಯಾವ ವಿಷಯದ ಬಗ್ಗೆ ಪರೀಕ್ಷೆ ಇತ್ತೋ ಆ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿ. ಅವಳು ದಿಟವಾಗಿ ಪ್ರಾಮಾಣಿಕವಾಗಿ ಓದ್ಕೊಂಡು ಬಂದಿದ್ರೆ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತಾಳೆ ಅಂತ ಅಜ್ಜಿ ಹೇಳ್ತಾರೆ. ಇಲ್ಲದೆ ಹೋದ್ರೆ ನೀವು ಹೇಳಿದ್ದೆ ಸತ್ಯ ಅಂತ ಒಪ್ಕೊಳ್ಳೋಣ. ಆಗ ನಿಮ್ಮ ಸಮಯ ಹಾಳು ಮಾಡಿದ್ದಕ್ಕೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಇವಳು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ರೆ ಇವಳಿಗೆ ಪರೀಕ್ಷೆ ಬರೆಯೋದಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಭದ್ರಾ ಅಜ್ಜಿ ಹೇಳಿದಾಗ ಆಗ ಭದ್ರವ್ರು ಹೇಳ್ತಾರೆ, ಇದು ಅಮ್ಮಮ್ಮ ಪಾಯಿಂಟ್ ಅಂದರೆ ಸರಿಯಾಗಿ ಪಾಯಿಂಟ್ ಹಿಡ್ದೆ ನೋಡು ಅಂತ ಭದ್ರವ್ರು ಹೇಳ್ತಾರೆ. ಅಮ್ಮಮ್ಮ ಹೇಳ್ದಂಗೆ ಮಾಡಿ, ಆವಾಗ ಸತ್ಯ ಏನು ಅಂತ ನಿಮಗೆ ಅರ್ಥ ಆಯ್ತದೆ ಅಂತ ಭದ್ರವ್ರು ಹೇಳ್ತಾರೆ. ಇವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾವು ತಗೊಳ್ಳೋ ತೀರ್ಮಾನದಿಂದ ಈ ಹುಡುಗಿ ಭವಿಷ್ಯ ಹಾಳಾಗೋದು ಬೇಡ. ನೀನು ಇದಕ್ಕೆಲ್ಲ ರೆಡಿ ಇದೆಯಾ ಅಂತ ವಿದ್ಯಾಗೆ ಸ್ಕ್ವಾಡ್ ಕೇಳ್ತಾರೆ. ವಿದ್ಯಾ, ಹ್ಞೂ ಅನ್ನು ಅಂತ ಭದ್ರಾ ಅಜ್ಜಿ ಹೇಳಿದಾಗ ವಿದ್ಯವ್ರು ಹೇಳ್ತಾರೆ, ಹ್ಞೂ ಮೇಡಮ್, ರೆಡಿ ಇದ್ದೀನಿ ಅಂತ ವಿದ್ಯವ್ರು ಹೇಳ್ತಾರೆ. ಇಲ್ಲಿ ವಿದ್ಯವ್ರಿಗೆ ಕ್ವಶನ್ ಕೇಳಬೇಕು ಅಂತ ಎಲ್ಲ ಒಂದು ಕಡೆ ಸೇರಿರ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನೀವೇನು ಕ್ವಶನ್ ಕೇಳಬೇಕೋ ಕೇಳಿ, ಉತ್ತರ ಹೇಳೋಕೆ ನನ್ನ ಮೊಮ್ಮಗಳು ಸಿದ್ಧ ಆಗಿದ್ದಾಳೆ. ಪ್ರಿನ್ಸಿಪಲ್ ಸರ್ ಹೇಳ್ತಾರೆ, ಇವತ್ತಿನ ಸಬ್ಜೆಕ್ಟು ಫಿಸಿಕ್ಸು, ಸೊ ಆ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ನ ಕೇಳ್ತೀವಿ. ಸ್ಕ್ವಾಡು ಹಾಗೆ ಪ್ರಿನ್ಸಿಪಲ್ ಸರ್ ಕೇಳೋ ಪ್ರಶ್ನೆಗಳಿಗೆಲ್ಲ ವಿದ್ಯವರು ತಪ್ಪದೇ ಉತ್ತರಗಳನ್ನು ಕೊಡ್ತಾ ಇರ್ತಾರೆ. ಆಗ ಭದ್ರಾ ಅಜ್ಜಿ ನೋಡ್ಬಿಟ್ಟು, ಮೆಚ್ಚಿದೆ ಕಣೆ ನಿನ್ನ. ಆಗ ವಿದ್ಯವ್ರು ಹೇಳ್ತಾರೆ, ಮೇಡಮ್, ನೀವು ಬರೀ ಕ್ವಶನ್ ಮಾತ್ರ ಕೇಳಬೇಡಿ, ಆ ಬುಕ್ಕಲ್ಲಿರೋ ಪೇಜ್ ನಂಬರ್ ಮಾತ್ರ ಹೇಳಿ ಸಾಕು. ಅಲ್ಲಿ ಯಾವ ಟಾಪಿಕ್ ಇದೆಯೋ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ವಿದ್ಯವ್ರು ಹೇಳ್ತಾರೆ. ಆಗ ಸ್ಕ್ವಾಡ್ ಹೇಳ್ತಾರೆ, ಸರಿ, ಹಾಗಿದ್ರೆ ಪೇಜ್ ನಂಬರ್ 66 ಅಂತ ಹೇಳ್ತಾರೆ. ಆಗ ವಿದ್ಯವ್ರು ಹೇಳ್ತಾರೆ, ಫ್ಲೆಸ್ ಲೀಕೇಜ್. ಹಾಗೆ ಒಂದೊಂದಾಗಿ ಆನ್ಸರ್ ಮಾಡ್ತಾ ಹೋಗ್ತಾರೆ ವಿದ್ಯವ್ರು. ಪ್ರಶ್ನೆ ಕೇಳಿದಾಗ
ಕಣ್ಣು ಮುಚ್ಕೊಂಡು ಆನ್ಸರ್ ಹೇಳೋ ಸ್ಟೂಡೆಂಟ್ನ ನೋಡಿದ್ದೀನಿ. ಈ ಥರ ಪೇಜ್ ನಂಬರ್ ಹಿಡ್ಕೊಂಡು ಎಲ್ಲ ಪೇಜ್ನ ಹೇಳೋ ಹುಡುಗಿನ ನಾನು ಇದೇ ಫಸ್ಟ್ ನೋಡ್ತಾ ಇರೋದಂತ ಸ್ಕ್ವಾಡ್ ಹೇಳ್ತಾರೆ. ಮೇಡಮ್ ಅವರೇ ಈಟೆ ಪರೀಕ್ಷೆ ಸಾಕೋ, ಇನ್ನೂ ಏನಾದರೂ ಮಾಡಿರಿ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಕ್ಷಮಿಸಿ ಅಮ್ಮ, ನೀವು ಹೇಳ್ದಂಗೆ ನಾನು ಆತರ ಪಟ್ಟು ತಪ್ಪು ಮಾಡ್ತಾ ಇದ್ದೆ. ಸರಿಯಾದ ಟೈಮಿಗೆ ನೀವು ನನ್ನ ಕಣ್ಣು ತೆರೆಸಿದ್ರಿ ಅಂತ ಸ್ಕ್ವಾಡ್ ಹೇಳ್ತಾರೆ. ನೋಡಿ, ನನ್ನ ಮೊಮ್ಮಗಳು ಏನು ಅಂತ ನನಗೆ ಸಂದಾಗ ಗೊತ್ತು. ಅವಳು ಕಣ್ಣೆದುರಿಗೆ ಒಂದು ಸಣ್ಣ ಅನ್ಯಾಯ ನಡೆದ್ರು ಅವಳು ಸಹಿಸೋಕಿಲ್ಲ. ಅಂಥದ್ರಲ್ಲಿ ಅವಳು ಇಂಥ ತಪ್ಪು ಮಾಡಾಳೆ. ಅಂಥದ್ರಲ್ಲಿ ಅವಳು ಕಾಲೇಜ್ನಾಗೆ ಪೂರ ಪರೀಕ್ಷೆಯಲ್ಲಿ ನಂಬರ್ 1 ತಕೊಂಡಾಳೆ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಅಂಥದ್ರಲ್ಲಿ ಇಲ್ಲಿ ಪರೀಕ್ಷೆ ಬರೆಯೋಕ್ಕೋಸ್ಕರ ಬೆಳಗಾನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊಂಡವಳೆ. ಅಂಥದ್ರಲ್ಲಿ ಇವಳು ಯಾಕೆ ಇಂಥ ತಪ್ಪು ಮಾಡ್ತಾಳೆ ಹೇಳಿ? ಅವಳಿಗೆ ಓದೋದಂದ್ರೆ ಹುಚ್ಚು ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಅದು ಅರ್ಥ ಆಯಿತು ಅಮ್ಮ ನನಗೆ. ಅಂದರೆ ಈ ಚೀಟಿಗಳೆಲ್ಲ ನಿಮ್ಮ ಕಾಲ ಹತ್ರ ಹೆಂಗೆ ಬಂದು ಅಂತ ಸ್ಕ್ವಾಡ್ ಕೇಳಬೇಕಾದ್ರೆ ಅಲ್ಲಿಗೆ ಪ್ರಿನ್ಸಿಪಲ್ ಸಾರು ಚೀಟಿಗಳನ್ನು ಹಾಕಿರೋ ವ್ಯಕ್ತಿಯನ್ನು ಕರ್ಕೊಂಬರ್ತಾರೆ. ಇವಾಗಲೂ ಚೀಟಿಗಳನ್ನು ತೊಗೊಂಬಂದು ಕಾಪಿ ಮಾಡ್ತಾ ಇದ್ದಿದ್ದು ಇವನೇ ಮೇಡಮ್ ಅಂತ ಹೇಳ್ತಾರೆ. ಕಾಪಿ ಮಾಡಿ ಚೀಟಿಗಳನ್ನೆಲ್ಲ ಹುಡುಗಿ ಕಾಲ ಹತ್ರ ಹಾಕಿದ್ದಾನೆ. ಏನೋ ಇದನ್ನೆಲ್ಲ ನೀನೇನೋ ಮಾಡಿದ್ದು ಅಂತ ಪ್ರಿನ್ಸಿಪಲ್ ಕೇಳಿದಾಗ ಭದ್ರವ್ರು ಹೇಳ್ತಾರೆ, ಈಗಲಾದ್ರೂ ಗೊತ್ತಾಯ್ತಾ ಮೇಡಮ್ ಅವರೇ ನಮ್ಮ ಹೆಂಡ್ರು ಪ್ರಾಮಾಣಿಕವಾಗಿ ಪರೀಕ್ಷೆ ಬರ್ದವಳೆ ಅಂತ. ನಾನು ಹಿಂದೂ ಮುಂದೆ ಯೋಚನೆ ಮಾಡದೆ ದೊಡ್ಡ ತಪ್ಪು ಮಾಡ್ತಾ ಇದ್ದೆ. ನೋಡಿ, ಇವನ್ ಪೇಪರ್ನ ಸೀಸ್ ಮಾಡಿ ಫಸ್ಟ್ ಇವನ್ನ ಡಿಬಾರ್ ಮಾಡಿ ಅಂತ ಸ್ಕ್ವಾಡ್ ಹೇಳ್ತಾರೆ. ವಿದ್ಯನ್ನ ಕರ್ಕೊಂಡೋಗಿ ಅವಳಿಗೆ ಪೇಪರ್ ಕೊಟ್ಟು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮತ್ತೆ ಸ್ಕ್ವಾಡ್ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್ ಅಂತ ವಿದ್ಯವ್ರು ಹೇಳಿದಾಗ, ನೀವು ಏನೇ ಥ್ಯಾಂಕ್ಸ್ ಹೇಳೋದಿದ್ರು ನಿಮ್ಮ ಅಜ್ಜಿಗೆ ಮತ್ತು ನಿಮ್ಮ ಗಂಡನಿಗೆ ಹೇಳಿ, ಯಾಕಂದರೆ ಇವತ್ತು ಎಕ್ಸಾಮ್ ಬರೆಯೋದಕ್ಕೆ ಕಾರಣ ಅವರೇ ಅಂತ ಹೇಳ್ತಾರೆ ಸ್ಕ್ವಾಡ್. ವಿದ್ಯವರು ಹೋಗಿ ಅಮ್ಮಮ್ಮನ ಹಗ್ ಮಾಡ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನೋಡು ನೀನು ಏನು ಅಂತ ನನಗೆ ಸಂದಾಗ ಗೊತ್ತಿತ್ತು, ಅದಕ್ಕೆ ನಾನು ನಿನ್ನ ಪರವಾಗಿ ನಿಂತೆ. ನೀನು ಹೋಗಿ ಇನ್ನೂ ಸಂದಾಗಿ ಪರೀಕ್ಷೆ ಬರೆದ್ಬಿಟ್ಟು ಬಾ ಅಂತ ಹೇಳ್ತಾರೆ. ಗೌಡ್ರೆ ಅಂತ ಮತ್ತೆ ಭದ್ರವ್ರನ್ನ ಹಗ್ ಮಾಡ್ತಾ ಇರ್ತಾರೆ. ಈ ಕಡೆ ಭದ್ರಾ ಅಜ್ಜಿ ಸೆರಗನ್ನ ಅಡ್ಡ ಹಿಡ್ಕೊಂಡು ನಾಚ್ಕೋತಾ ಇರ್ತಾರೆ. ಪರೀಕ್ಷೆ ಬರೆಯೋದಕ್ಕೆ ಇನ್ನೊಂದು ಅವಕಾಶ ಕೊಟ್ಟವ್ರೆ, ಹೋಗಿ ಸಂದಾಗ ಪರೀಕ್ಷೆ ಬರಿ, ಏನು ಯೋಚನೆ ಮಾಡಬೇಡ ಅಂತ ಭದ್ರವ್ರು ಹೇಳಿದಾಗ ವಿದ್ಯವರು ಸರಿ ಆಯಿತು ಅಂತ ಅಲ್ಲಿಂದ ಹೊರಡ್ತಾರೆ. ಅಲ್ಲೆಲ್ಲೆಲ್ಲೆ ನೀವ್ಯಾಕೆ ಹಿಂಗೆ ನಿಂತಿದ್ದೀರೋ ಅಂತ ಭದ್ರವ್ರು ಕೇಳ್ತಾರೆ. ನಾನು ಇಲ್ಲಿ ಏನು ನೋಡಲೇ ಇಲ್ಲ ಕಣ್ಲ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ತಾವು ನೋಡುವಂಥದ್ದು ಇಲ್ಲಿ ಏನೇ ನಡಿಲೇ ಇಲ್ಲ, ನಡೀರಿ ಅಂತ ಭದ್ರವ್ರು ಹೇಳ್ತಾರೆ. ಈ ಕಡೆ ವಿದ್ಯವರು ಯಾವ ಅಡೆತಡೆ ಇಲ್ಲದೆ ಎಕ್ಸಾಮ್ ಬರಿತಾ ಇರ್ತಾರೆ. ವಿದ್ಯವರು ಓಡ್ ಬಂದು ಅಮ್ಮಮ್ಮನ ಹಗ್ ಮಾಡಿ ಅಳ್ತಾ ಇರಬೇಕಾದ್ರೆ ಭದ್ರಾ ಅಜ್ಜಿ ಹೇಳ್ತಾರೆ, ಯಾಕೆ ಹಿಂಗೆ ಅಳ್ತಾ ಇದ್ದಿ? ಪರೀಕ್ಷೆ ಸಂದಾಗ ಬರ್ದಿದ್ದಿ ತಾನೇ? ಅಮ್ಮಮ್ಮ, ಇವತ್ತು ನೀವು ಮತ್ತೆ ನಮ್ಮ ಗೌಡ್ರು ಇಲ್ಲ ಅಂದಿದ್ರೆ ನಮ್ಮ ಗುರಿಗೆ ನಾನೇ ಎಳ್ಳು ನೀರು ಬಿಡಬೇಕಾಗಿತ್ತು ಅಂತ ವಿದ್ಯವ್ರು ಹೇಳ್ತಾರೆ. ನೋಡು ವಿದ್ಯಾ, ಇಲ್ಲಿ ಕೇಳು, ನ್ಯಾಯ ನಿನ್ನ ಪರವಾಗಿತ್ತು, ಅದಕ್ಕೆ ನಾನು ನನ್ನ ಮೊಮ್ಮಗ ನಿನ್ನ ಪರವಾಗಿ ನಿಂತ್ವಿ. ನೀನು ಎಂಥವಳು, ನೀನು ಅಂಥ ಕೆಲಸ ಮಾಡೋದಿಲ್ಲ ಅಂತ ನಮಗೆ ಸಂದಾಗ ಗೊತ್ತಿತ್ತು ಅಂತ ಭದ್ರೇಗೌಡರು ಹೇಳ್ತಾರೆ. ನೋಡು, ಆಗಬೇಕಾಗಿರೋದೆಲ್ಲ ಆಗೋಗಿದೆ, ನೀನು ಚಿಂತೆ ಮಾಡಬೇಡ, ನಿನ್ನ ಜೊತೆ ನಾವಿದ್ದೀವಿ, ಬಿಟ್ಟಾಕು ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಅಮ್ಮಮ್ಮ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಅಟ್ಟಿ ಓದಕ್ಕೆ ಹೋಗ್ಬಾರ್ದು ಅನ್ನೋ ವಿಷಯಕ್ಕೆ ವಿರಾಮ ಹಾಕ್ದೋರೆ ನೀವು. ಆದರೆ ನನಗೋಸ್ಕರ ಅಟ್ಟಿಲಿ ಸುಳ್ಳು ಹೇಳಿದ್ರಿ. ಇವತ್ತು ಅಧಿಕಾರಿಗಳ ಮುಂದೆ ನಿಂತ್ಕೊಂಡು ಗಟ್ಟಿಯಾಗಿ ನನ್ನ ಪರವಾಗಿ ವಾದ ಮಾಡಿದ್ರಿ. ತಿಟ್ಟುವಾಗ್ಲೂ ಈ ಬದಲಾವಣೆಯಿಂದ ನನಗೆ ಶಾನೆ ಖುಷಿ ಆಗ್ತೈತೆ ಅಮ್ಮಮ್ಮ ಅಂತ ವಿದ್ಯವ್ರು ಹೇಳ್ತಾರೆ. ನೋಡೆ, ಸಮಯ ಸಂದರ್ಭ ಎಲ್ಲ ಒಂದೇ ಇರೋಕ್ಕಿಲ್ಲ. ಈಗ ನಾನು ನಿನಗೆ ಕೊಟ್ಟರೋ ಮಾತನ್ನು ಉಳಿಸ್ಕೊಂಡಿನಿ, ಜೊತೆಗೆ ನಿನ್ನ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ಇಂಥ ಸಮಯದಲ್ಲಿ ನಿನ್ನ ಬಯಕೆನ ತೀರಿಸೋದು ನಮ್ಮ ಕರ್ತವ್ಯ ಆಗಿತ್ತು ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಾಯ್ತಾ ಇಲ್ಲ ಗೌಡ್ರಿ ಅಂತ ಹೇಳಿದಾಗ ಭದ್ರಾ ಅವ್ರು ಹೇಳ್ತಾರೆ, ನಾನೇನು ನಿಂಗೇನು ಸಹಾಯ ಮಾಡಲಿಲ್ಲ, ಅಮ್ಮಮ್ಮನಿಗೋಸ್ಕರ ಮಾಡಿದ್ದಾಟೆಯ ಅಂತ ಹೇಳ್ತಾರೆ. ಆಹಾ, ಬಲ್ ನನ್ನ ಮಗ ನೋಡೆ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನ್ನ ಮೇಲೆ ಹೇಳ್ತವನೆ, ತಾವೇನು ಮಹತ್ ಕಾರ್ಯ ಮಾಡಿದ್ದೀರಂತ ನಾನು ಕಂಡಿದ್ದೀನಿ ಕನ್ಲ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಎಲ್ಲ ಕಾಗೆ ಮುದುಕಿ, ಟೈಮ್ ನೋಡಿ ಕಾಲು ಎಳಿತಾ ಇದೀಯಾ? ನನಗೂ ಟೈಮ್ ಬರ್ತದೆ, ಆವಾಗ ಈ ಭದ್ರ ಯಾರು ಅಂತ ತೋರಿಸ್ತೀನಿ ಅಂತ ಹೇಳ್ತಾರೆ. ನಾನು ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ಅಪ್ಪನ್ನೇ ನಾನು ಕಂಡವಳು, ಕಂಡಮ್ಮ ನಡಿ ಗಾಡಿ ತೆಗಿ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಈ ಕಡೆ ಮನೆಯವರೆಲ್ಲ ಒಂದು ಕಡೆ ಸೇರಿರ್ತಾರೆ. ಕ್ವಾಟ್ಲೆ ಹೇಳ್ತಾರೆ, ಏನು ಮಾವಯ್ಯ, ರಾಜಿನ ತುಂಬ ರೆಜರ್ ಸುಡ್ಡಿನೇ ಹರಡಿದೆ, ರಾಜಕೀಯ ಅಂದಮೇಲೆ ಅದೆಲ್ಲ ಇದ್ದದ್ದೇ ಬಿಡ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಮೇಲೆ ಮಾವಯ್ಯ, ನಾಡಿದ್ದು DCM ಸಾಹೇಬ್ರು ನಾಟಿ ಕೋಳಿ ಕುಯ್ಸಿದಾರಂತೆ, ನೀವು ಓದಿರಿ ಅಂತ ಕ್ವಾಟ್ಲೆ ಅವ್ರು ಕೇಳ್ತಾರೆ. DC ಅವ್ರು ಕರೆದ್ಮೇಲೆ ಹೋಗದೆ ಇರೋಕ್ಕಾಯ್ತದೇನಲ್ಲ? ಹಂಗಾದ್ರೆ ಪೇಪರಲ್ಲಿ ಬರ್ತಾ ಇರೋ ದಿಟ ಅನ್ನು, ಬಂದ್ರು ಹೋದ್ರು ಇದ್ರು ಅನ್ನೋದು ಆತೆಯ ದಿಡ್ಡ, ಅಲ್ಲಿ ಅದು ಮಾತಾಡಿದ್ರು ಇದು ಮಾತಾಡಿದ್ರು ಅನ್ನೋದು ಸುಳ್ಳುಕಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಂದಂಗೆ ವೆಂಕಟೇಶ್ ತೋಟದಲ್ಲಿ ಚಿಕ್ಕಳ್ಳಿ ಜಯರಾಮ್ರು ತೆಂಗಿನ ಮರಗಳೆಲ್ಲ ಕಡ್ದಾಕಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ರು, ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ ಅಂತ ಹೇಳಿದ್ದೆ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ರ ಅಂತ ಶಿವರಾಮೇಗೌಡರು ಕೇಳಿದಾಗ ವೆಂಕಟೇಶ್ ಅವರು ಹೇಳ್ತಾರೆ, ಇನ್ನೂ ಏನೂ ಗೊತ್ತಿಲ್ಲಂತೆ ಸರ್, ಮೋಸ್ಟ್ಲಿ ಸಂಜೆ ಒಳಗಡೆ ಮಾಹಿತಿ ಸಿಗ್ಬೋದು ಅಂತ ಅನಿಸುತ್ತೆ ಅಂತ ಹೇಳಿದಾಗ, ಸರಿ, ನನಗೆ ಸಂಜೆ ಒಳಗಡೆ ಎಲ್ಲ ಮಾಹಿತಿ ಕೊಡಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ.
ಸರ್ ಅಂದಂಗೆ ನಾಳೆ ಲೇಟಾಗಿ ಬರ್ತೀನಿ, ನಿಮ್ಮ ಪರ್ಮಿಷನ್ ಬೇಕಾಗಿತ್ತು ಸರ್. ಏನಪ್ಪ ಹಿಂಗಂತ ಇದೆಯಾ, ನೀನು ಇಲ್ಲದೆ ಹೋದರೆ ನಮ್ಮ ಅಣ್ಣನ ಕೆಲಸಗಳೆಲ್ಲ ನೋಡ್ಕೊಳ್ಳೋದು ಯಾರು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಮೇಡಮ್ ಒಂದು ಎಮರ್ಜೆನ್ಸಿ ಕೆಲಸ ಇದೆ, ಅದು ಮುಗಿಸ್ಕೊಂಡು ಆದಷ್ಟು ಬೇಗನೆ ನಾನು ಬಂದ್ಬಿಡ್ತೀನಿ ಅಂತ ವೆಂಕಟೇಶ್ ಅವರು ಹೇಳ್ತಾರೆ. ಏನಪ್ಪ ಅಂತ ಅರ್ಜೆಂಟು ಅಂತ ಶಿವರಾಮೇಗೌಡರು ಕೇಳಿದಾಗ ವೆಂಕಟೇಶ್ ಅವರು ಹೇಳ್ತಾರೆ, ನನ್ನ ಹೆಂಡ್ತಿ 3 ತಿಂಗಳು ಪ್ರೆಗ್ನೆಂಟು ಸರ್, ಸ್ಕ್ಯಾನಿಂಗು ಮತ್ತು ಚೆಕಪ್ ಇತ್ತು ಸರ್, ಅದು ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೇಳ್ತಾರೆ. ಹೌದೇ, ನೀನು ಬರೋಕ್ಕಾಗಕ್ಕಿಲ್ಲ ಅಂತ ಅಂದರೆ ಹೇಳು, ಆಫೀಸಿಗೆ ಬೇರೆ ಯಾರನ್ನಾದರೂ ಕಳಿಸ್ಕೊಡ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲ ವೆಂಕಟೇಶ್ ಅವರೇ, ನೀವೇ ಅಲ್ಲಿಗೆ ಹೋಗಲಿಲ್ಲ ಅಂದರೆ ಆಫೀಸ್ ಕೆಲಸ ಎಲ್ಲ ಯಾರು ನೋಡ್ಕೋತಾರೆ ಅಂತ ಗೋವಿಂದ ಗೌಡ್ರಿಗೆ ಹೇಳ್ತಾರೆ. ಅವನು ಆಸ್ಪತ್ರೆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾನಲ್ವೇ, ಹೋಗಿ ಮುಗಿಸ್ಕೊಂಬರ್ಲಿ ಬಿಡು ವೆಂಕಟೇಶ್, ನೀವು ಹೋಗಿ ಆಸ್ಪತ್ರೆ ಕೆಲಸ ಎಲ್ಲ ಮುಗಿಸ್ಕೊಂಬಂದ್ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೋಡು, ಅವನಿಗೆ ಎಷ್ಟೊಂದು ಜವಾಬ್ದಾರಿ ಇದೆ, ತನ್ನ ಹೆಂಡ್ತಿ ಬಸ್ರಿ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ನಿನ್ನ ಅನುಮತಿ ಬೇಕು ಅಂತ ಭದ್ರಾಜ್ಜಿ ಹೇಳ್ತಾರೆ. ಇಂಥವ ಅನುಮತಿ ತಗೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸ್ತವನೆ. ನೋಡು ಶಿವರಾಮ, ನಮ್ಮ ಮಟ್ಟಿಲಿ ಯಾರು ಅನುಮತಿ ಕೊಡಬೇಕಾಗಿಲ್ಲ, ಆದರೆ ಒಬ್ರಿಗೂ ಜ್ಞಾನ ಇಲ್ಲ. ಏನವ ನಿಂದು, ಇನ್ನೇನು ಹೇಳಕ್ ಬರ್ತಾ ಇದೆಯಾ ಅಂತ ಗೋವಿಂದೇಗೌಡರು ಕೇಳಿದಾಗ ಭದ್ರಾ ಅಜ್ಜಿ ಹೇಳ್ತಾರೆ, ಇನ್ನೇನಲ್ಲ ಮತ್ತೆ, ಅವಳು ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ, ಅದು ಹೆಂಗಿದ್ದದೋ ಏನು ಎತ್ತ ಅದನ್ನ ಹೋಗಿ ತೋರಿಸ್ಬೇಕು ಅನ್ನೋದು ಜವಾಬ್ದಾರಿ ಯಾರಿಗೂ ಇಲ್ಲ. ಯಾರು ಉತ್ಸವ ಆಗಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು, ಇಷ್ಟು ದಿನ ಆಯಿತು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಮಾತೇ ಇಲ್ವಲ್ಲ ಅಂತ ಅಜ್ಜಿ ಹೇಳ್ತಾರೆ. ಈಗಲಾದರೂ ಕರ್ಕೊಂಡು ಹೋಯ್ತಿರೋ ಇಲ್ಲ ಅಂತ ಕೇಳಿದಾಗ ಇಲ್ಲಿ ಸಾವಿತ್ರಿ ಅವ್ರು ಹೇಳ್ತಾರೆ, ನೋಡಿದ್ರ ಅತ್ತಿಗೆ ನಮ್ಮ ಅವ್ವನ್ನ ಮಾಡೋ ಕಿತ್ತಪತಿನ ಎಲ್ಲ ಬೇಕಿತ್ತಾ ಹಾಗಂತ ಕೇಳಿ ನೋಡಿ ಸಾವಿತ್ರಿ ಅಂತ ಈಶ್ವರಿ ಅವ್ರು ಕೇಳಿದಾಗ, ನಮ್ಗೆ ಯಾಕೆ ಬೇಕು, ನೀನು ಏನು ಹೇಳ್ತೀಯ ನೋಡೋಣ ಅಂತ ಹೇಳಿದೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಹಾಗೆ ತಾನೇ ನಿನ್ನಂಗೆ ನನಗೂ ಏನು ಮಾಡೋಕ್ಕಾಗಿಲ್ಲ, ಸುಮ್ಮನೆ ನಿಂತ್ಕೋ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಈಗೇನವ ಆಸ್ಪತ್ರೆ ತೋರಿಸ್ಬೇಕು ಅಷ್ಟೇನಾ ಅಂತ ಶಿವರಾಮೇಗೌಡರು ಹೇಳಿದಾಗ, ಹ್ಞೂ ಕಣ್ಲ ಮಗ, ಅದೇನೋ ಸ್ಕ್ಯಾನಿಂಗ್ ಅಂತಾರಲ್ಲ, ಅದು ಮಾಡಿಸಿದ್ರೆ ಹೊಟ್ಟೆಗಿರೋ ಮಗ ಆರೋಗ್ಯವಾಗಿ ಇದೆಯೋ ಇಲ್ವೋ ಅಂತ ಗೊತ್ತಾಯ್ತದಂತೆ. ಸರಿ ಬಿಡು ಮಗ ಭದ್ರ, ಒತ್ತಾರಿಕೆ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ, ಅಪ್ಪ ನಾನು ಹೋಗ್ಬೇಕಾ ಅಂತ ಭದ್ರವ್ರು ಕೇಳ್ತಾರೆ. ಹ್ಞೂ ಕಣ್ಲ, ಅವಳು ಗಂಡ ಅನ್ಸ್ಕೊಂಡ್ಮೇಲೆ ನೀನು ಹೋಗದೆ ಇನ್ಯಾರು ಹೋಗ್ಯಾರು ಅಂತ ಭದ್ರಾಜ್ಜಿ ಕೇಳ್ತಾರೆ. ನೀನೇ ಹೋಗ್ಬೇಕಣಂತೆ, ಹೋಗು, ಜೊತೆಗೆ ಒಂದು ಹೆಣ್ಣೆಂಗ್ಸ್ ಹೋಗ್ಬೇಕು, ಲೇ ಮೋಹನ ನೀನು ಹೋಗ್ಬಾರೆ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.